ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಮಡಿಕೇರಿ ಮಂಗಳೂರು ರಸ್ತೆಯ ಗ್ರೀನ್ಲ್ಯಾಂಡ್ ಹೋಟೆಲ್ ಸಮೀಪ ಕಾರಿನ ಎಕ್ಸಲೇಟರ್ ಜಾಮ್ ಆಗಿ ಹಿಂಬದಿಗೆ ಚಾಲನೆಗೊಂಡು ರಸ್ತೆಯಲ್ಲಿ ತೆರಳುತ್ತಿದ್ದ ರಿಕ್ಷಾಕ್ಕೆ ಬಡಿದು ಬಳಿಕ 2 ಬಾರಿ ಯದ್ವಾ ತದ್ವಾ ಚಲಿಸಿ ತಡೆಗೋಡೆಗೆ ಬಡಿದು ಮಗುಚಿಕೊಂಡ ಘಟನೆ ನಡೆದಿದೆ. ಘಟನೆಯಲ್ಲಿ ರಿಕ್ಷಾ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮಡಿಕೇರಿಯ ವೈದ್ಯರೊಬ್ಬರಿಗೆ ಸೇರಿದ ಹೋಂಡಾ WRV ಬಿಳಿ ಬಣ್ಣದ ಕಾರು ಎಂದು ಹೇಳಲಾಗಿದ್ದು, ಕಾರಿನಲ್ಲಿದ್ದವರಿಗೆ ಯಾವುದೇ ರೀತಿಯ ಗಾಯಗಳಾಗಿಲ್ಲ ಎಂದು ಹೇಳಲಾಗಿದೆ. ಆರ್ಟಿಐ ಕಾರ್ಯಕರ್ತ ಹ್ಯಾರಿಸ್ ಕೆಎ ಎಂಬಾತ ನಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಆಡಳಿತ ವೈದ್ಯಾಧಿಕಾರಿಗಳಿಗೆ, ಕರ್ತವ್ಯ ನಿರತ ಇತರ ವೈದ್ಯರಿಗೆ, ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರಿಗೆ ಮಾನಸಿಕ ಕಿರುಕುಳ ನೀಡುತ್ತಾ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬ್ಲಾಕ್ಮೇಲ್ ದಂಧೆ ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಿ ಈತನ ಗಡೀಪಾರಿಗೆ ಒತ್ತಾಯಿಸಿ ಬುಧವಾರ ನಾಪಕ್ಲುವಿನಲ್ಲಿ ಪ್ರತಿಭಟನೆ ನಡೆಯಿತು. ನಾಪಕ್ಲು ಠಾಣೆಯ ಮುಂಭಾಗದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಆರ್ಟಿಐ ಕಾರ್ಯಕರ್ತನೆಂದು ಹೇಳಿಕೊಂಡು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಾ ಇರುವ ಹ್ಯಾರಿಸ್ ಕೆಎ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕೂಡಲೇ ಆತನನ್ನು ಬಂಧಿಸಿ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಸರ್ಕಾರಿ ಅಧಿಕಾರಿಗಳಿಗೆ ಕಿರುಕುಳ ಕೊಡುವಂತಹ ಆರ್ಟಿಐ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಅನಾವಶ್ಯಕವಾಗಿ ಕಿರುಕುಳ ಕೊಡುವಂತಹ ಕಾರ್ಯಕರ್ತರಿಗೆ. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಮಾತನಾಡಿ, ವೈದ್ಯರ ಬಗ್ಗೆ ಹೇಳಬೇಕಾಗಿದ್ದನ್ನು ಹೇಳುವ ರೀತಿಯಲ್ಲಿ ಹೇಳಲಿ, ಇದರ ಹೊರತುಪಡಿಸಿ ಆರ್ಟಿಐ ಕಾರ್ಯಕರ್ತನೆಂದು ದಬ್ಬಾಳಿಕೆ ಮಾಡ್ತಾ ಇರುವುದು ತಪ್ಪು ಎಂದರು. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೂವಯ್ಯ ಮಾತನಾಡಿ, ಆರ್ಟಿಐ ಕಾರ್ಯಕರ್ತನೆಂದ ಮೇಲೆ ಸಾರ್ವಜನಿಕ ಸೇವೆಯಲ್ಲಿ ಸ್ವಲ್ಪ ಒಳ್ಳೆಯ ಕೆಲಸವನ್ನ ಮಾಡಬೇಕು. ಆದರೆ ಹ್ಯಾರಿಸ್ ವಿರುದ್ಧ ತುಂಬಾ ದೂರುಗಳು ಕೇಳಿ ಬರ್ತಾ ಇವೆ. ಆಸ್ಪತ್ರೆಗೆ ಹೋಗಿ ವೈದ್ಯರುಗಳಿಗೆ ಕಿರುಕುಳ ಕೊಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆಂದರು. ನಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪೂವಯ್ಯ ಮಾತನಾಡಿ, ಆರ್ಟಿಐ ಕಾರ್ಯಕರ್ತನೆಂದು ಹ್ಯಾರಿಸ್ ಪದೇ ಪದೇ ವೈದ್ಯರಿಗೆ ಕಿರುಕುಳ ನೀಡುತ್ತಾ ಇದ್ದಾನೆಂದರು. ಇತ್ತೀಚೆಗೆ ಡಾಕ್ಟರ್ ಜೀವನ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ಬಗ್ಗೆ ದೂರು ದಾಖಲಾದಾಗ ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ ಅಂತ
ಕ್ಷಮಾಪಣಾ ಪತ್ರವನ್ನ ಬರೆದುಕೊಟ್ಟಿದ್ದಾರೆ. ಆದರೂ ಯಾವುದೇ ಸುಧಾರಣೆ ಕಾಣಿಸ್ತಾ ಇಲ್ಲ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಪ್ರದೀಪ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು. ಈಗಾಗಲೇ ನಾಪೋಕ್ಲಿನಲ್ಲಿ ಕೆಲವು ವರ್ಷಗಳಿಂದ ಆರ್ಟಿಐ ಕಾರ್ಯಕರ್ತರು ಗೊತ್ತಿಲ್ಲ, ಒಬ್ಬರು ಪವರ್ಪೇಟ್ ಆರ್ಟಿಐ ಕಾರ್ಯಕರ್ತ ಅಂತ ಸ್ವಲ್ಪ ಒಳ್ಳೆ ಕೆಲಸ ಮಾಡಬೇಕು ಸಾರ್ವಜನಿಕ ಸೇವೆಯಲ್ಲಿ. ಆದರೆ ಇವರ ಮೇಲೆ ಈಗ ಸಾರ್ವಜನಿಕ ತುಂಬ ದೂರ ಬರ್ತಾ ಇದೆ. ಬ್ಲ್ಯಾಕ್ ಮೇಲ್ ಮಾಡೋದು, ಕಾಲೇಜಲ್ಲಿ ಹೋಗಿ ಕಿರುಕೊಳ್ಬೋದು, ಉಪನ್ಯಾಸಕರಿಗೆ ಆಸ್ಪತ್ರೆಯಲ್ಲಿ ಹೋಗಿ ಡಾಕ್ಟರ್ಸ್ಗೆ ಕಿರುಕೊಳ್ಬೋದು. ಈಗಾಗಲೇ ನಾಪೋಕ್ಲಿನಲ್ಲಿ ಒಂದು ಒಳ್ಳೆಯ ಸೊಸೈಟಿ ಹಾಸ್ಪಿಟಲ್ ಇದೆ. ರೋಗಿಗಳು ಡಾಕ್ಟರ್ ಬಲ್ಗೆ ಹೆದರ್ತಾ ಇದ್ದಂತೆ ಇವನ್ನ ಕಿರುಕೊಳ್ಳೋದಿಲ್ಲ. ಆದಷ್ಟು ಸಂಬಂಧಪಟ್ಟವರು ಇದಕ್ಕೆ ಕಡಿವಾಣ ಹಾಕಿ ಅವರ ಮೇಲೆ ಕ್ರಮ ಕೈಗೊಂಡು ಅವರು ಕೂಡಲೇ ಆರ್ಟಿ ಅಂತ ಅವನ ಸ್ವಯಂ ಹೇಳ್ತಾ ಇದ್ದಾರೆ. ಅದೇ ನಾನು ರದ್ದುಪಡಿಸಿ ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಸಿಗಲಿ, ಒಳ್ಳೆ ಡಾಕ್ಟರ್ ಬರುತ್ತಾರೆ ನಾನು ಆಶಿಸ್ತೇನೆ. ನಮಸ್ಕಾರ. ನಾಪೋಕ್ಲಿ ಪಂಚಾಯಿತಿ ಅಧ್ಯಕ್ಷ ವಂಜಾಕ್ಷಿ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಆರಿಸ್ ಅವರು ಮಾಡೋದು ಎಲ್ಲ ಅದು ಸರಿ ಇಲ್ಲ, ಎಲ್ಲ ಆಲ್ರೆಡಿ ಹೇಳಿದ್ದಾರೆ. ಏಕೆಂದರೆ ಒಬ್ಬ ಡಾಕ್ಟರು MBBS ಮಾಡಿ ಬಂದಿರ್ತಾರೆ, ಅವ್ರಿಗೆ ಆದಂಥ ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಅವ್ರು ನಿಭಾಯಿಸ್ತಾರೆ. ಅದಕ್ಕೆ ಅವ್ರಿಗೆ ಒತ್ತಡ ಏರಿ ಇನ್ನೊಂದು ಮಾಡಿ ಮತ್ತು ಇಲ್ಲಿಂದ ಡಾಕ್ಟ್ರು ಹೋದರೆ ಪುನಃ ಪಂಚಾಯತಿಗೆ ಬರ್ತಾರೆ ಸಾರ್ವಜನಿಕರು, ನಮಗೆ ಡಾಕ್ಟ್ರ್ ಇಲ್ಲ ಅಂತೇಳಿ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಒಬ್ಬ ಲೆಕ್ಚರ್ಸ್ ಆಗಲಿ, ಒಬ್ಬರು ಮಾಸ್ಟರ್ ಆಗಲಿ, ಅವರೇ ಒಂದು ಎಜುಕೇಷನ್ ಇರುತ್ತೆ ಅವರಿಗೆ, ಹೇಳೋ ರೀತಿಯಲ್ಲಿ ಹೇಳಿ. ಆದರೆ ಅವರಿಗೆ ದಬ್ಬಾಳಿಕೆ ಮಾಡೋದು ತಪ್ಪು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆದಷ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗ್ತೀನಿ. ನಾನು BM ಪ್ರದೀಪ್ ಅಂತೇಳಿ ನಾಪೋಕ್ಲು ಗ್ರಾಮ ಪಂಚಾಯತಿ ಸದಸ್ಯ. ಇಲ್ಲಿ ಏನು ಅಂತಂದರೆ ನಾಪೋಕ್ಲು ಸುತ್ತಮುತ್ತ ನಾಗರಿಕ ಬಾಂಧವರೆಲ್ಲ ಇಲ್ಲಿ ಸೇರಿದ್ದಾರೆ. ವಿಚಾರ ಇಷ್ಟೇ, ಏನು ನಕಲಿ RTI ಕಾರ್ಯಕರ್ತ ಎಂದು ಬಿಂಬಿಸ್ಕೊಂಡು ಸ್ವಯಂ ಘೋಷಿತ RTI ಕಾರ್ಯಕರ್ತವ ಬಿಂಬಿಸ್ಕೊಂಡು ಎಲ್ಲ ಏನು ಸಾರ್ವಜನಿಕ ಅಧಿಕಾರಿಗಳಿದ್ದಾರೆ, ಏನು ನಮ್ಮ ಪ್ರಾಥಮಿಕ ಆರೋಗ್ಯ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿದ್ದಾರೆ, ಅವ್ರನ್ನ ಬೆದರಿಸುವಂಥ ತಂತ್ರ ಮಾಡೋದು, ಅಲ್ಲಿ ಹೋಗಿ ಅವರಿಗೆ ಒತ್ತಡ ಇರುವಂಥ ಕೆಲಸ, ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡುವಂಥ ಕೆಲಸ ಇರ್ಬೋದು. ಏನು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಅಲ್ಲಿ ಏನು ಈಗ ಉಪಾಧ್ಯಕ್ಷ ಸ್ಥಾನವನ್ನು ಆಡಳಿತ ಮಂಡಳಿ ಉಪಾಧ್ಯಕ್ಷ ಸ್ಥಾನವನ್ನು ಇಟ್ಕೊಂಡಿದ್ದಾನೆ. ಆ ಉಪಾಧ್ಯಕ್ಷ ಸ್ಥಾನದ ಇದರಿಂದ ಅವ ಏನು ಅಲ್ಲಿ ಪ್ರಾಂಶುಪಾಲರು ಇರ್ತಾರೆ, ಶಿಕ್ಷಕರು ಇರ್ತಾರೆ, ಏನು ಸೀನಿಯರ್ ಕಾಲೇಜಿನ ಶಿಕ್ಷಕರು ಇರ್ತಾರೆ, ಅವರಿಗೆಲ್ಲ ಒಂದು ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಪುರಾತನ ಒಂದು 10-20 ವರ್ಷದ RTI ವರದಿಯನ್ನು ಕೇಳುವಂಥದ್ದು. ನಮಸ್ತೆ, ನಾನು ಡಾಕ್ಟರ್ ಕೋಯ ಅಂತ ನಾಪೋಕ್ಲ್ ಸಮುದಾಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಹಾಗೂ ಕೀಲು ಮತ್ತು ಮೂಳೆ ತಜ್ಞರು. ಈ ದಿನ ನಾವಿಲ್ಲಿ ನಮ್ಮ ಸ್ಥಳೀಯ ಠಾಣಾಧಿಕಾರಿಗಳಿಗೆ ಒಂದು ದೂರನ್ನು ಸಬ್ಮಿಟ್ ಮಾಡಲಿಕ್ಕೆ ಬಂದಿದ್ದೇವೆ. RTI ಕಾರ್ಯಕರ್ತ ಅಂತ ಹೇಳಿ ಹ್ಯಾರಿಸ್ ಅವರು ಆವಾಗ ಮಾನಸಿಕವಾಗಿ ಹಾಗೂ ವೈಯಕ್ತಿಕ ಕಾರಣಗಳಿಂದ ಮಾನಸಿಕ ಕಿರುಕುಳಗಳನ್ನು ನೀಡ್ತಿದ್ದು ಬಂದು ನನ್ನ ಸಿಬ್ಬಂದಿಯಾದ ಡಾಕ್ಟರ್ ಜೀವನ್ ಮತ್ತು ದಂತೆ ವೈದ್ಯಾಧಿಕಾರಿಗಳ ಮೇಲೆ ಸುಮ್ಮನೆ ದೂರು ಸಲ್ಲಿಸೋದು, ಮೂಗರ್ಜಿಗಳು ಬರೆಯೋದು, ಹಾಗೆ ದೂರವಾಣಿ ಮುಖಾಂತರ ಸುಳ್ಳು ಮಾಹಿತಿಗಳನ್ನು ನೀಡೋದು ಮಾಡ್ತಿದ್ದಾನೆ. ಈ ಹಿಂದೆ ಒಂದು ಸತಿ ಆಸ್ಪತ್ರೆಯಲ್ಲಿ ನನ್ನ ಸಹೋದ್ಯೋಗಿ ಹಾಗೂ ವೈದ್ಯರಾಗಿ ಬಗೆರೋ ಡಾಕ್ಟರ್ ಜೀವನ್ ಮೇಲೆ ಬಂದು ಅವ್ಯಾಚ್ಯ ಶಬ್ದಗಳಿಂದ ಬೈದು ನಾನು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದಾಗ ಈ ಮುಂದೆ ಈ ಥರ ಆಗುವುದಿಲ್ಲ ಅಂತ ಹೇಳಿ ನಮ್ಮಲ್ಲಿ ಬಂದು ಕ್ಷಮೆ ಕೇಳಿ ಅದಕ್ಕೆ ಒಂದು ಕ್ಷಮೆ ಪತ್ರನೂ ಬರೆದುಕೊಟ್ಟಿದ್ದಾನೆ. ಆದರೂ ಸಹ ಈಗಲೂ ಯಾವುದೇ ಥರದ್ದು ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ. ಆವಾಗ ಬಂದು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಆಸ್ಪತ್ರೆ ಆವರಣಕ್ಕೆ ಬರೋದು, ಸುಮ್ಮನೆ ಆಸ್ಪತ್ರೆಯ ಭಾವಚಿತ್ರಗಳನ್ನು ತೆಗೆಯುವುದು. ಅಂಬಿಗಾರಿಯಪ್ಪ, ನಾಪೋಕ್ಲು ಶಕ್ತಿ ಕೇಂದ್ರ ಅಧ್ಯಕ್ಷ. ಏನು ಇವತ್ತು ಇವಾಗ ಅಬ್ದುಲ್ ರೆಹಮಾನ್ ಅವರು ಏನು ಇವಾಗ RTI ಕಾರ್ಯಕರ್ತರು ಹೇಳಿದ್ದಾರೆ, ಅವರೊಬ್ಬರು ನಕಲಿ RTI ಕಾರ್ಯಕರ್ತ. ಯಾಕಂದರೆ ಒಬ್ಬ ಕಾರ್ಯಕರ್ತರಾಗಿ ನಾಪೋಕ್ಲಿನಲ್ಲಿ ಯಾವುದೇ ಒಳ್ಳೆಯ ಕಾರ್ಯಕ್ರಮ ನಡೀಬೇಕಾದ್ರೆ ಅವರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಆಸ್ಪತ್ರೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಇವಾಗ ಗೊತ್ತಿದೆ ವೇದಿಕೆ ಡಾಕ್ಟರ್ಗಳ ಕೊರತೆ ಇದೆ, ಅದು ಸರ್ಕಾರವೇ ಒಪ್ಕೊಂಡಿದೆ. ಆದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಡಾಕ್ಟರ್ ಹತ್ರ ಹೋಗಿ ಬೆದರಿಕೆ ಆಗ್ತದೆ, ನೀವು ಅಲ್ಲಿ ಪ್ರೈವೇಟ್ ಕೆಲಸ ಮಾಡ್ಬೋದು, ಅಲ್ಲಿ ಕೆಲಸ ಮಾಡ್ಬೋದು. ಬೆಳಿಗ್ಗೆಯಿಂದ 200-300 ರೋಗಿಗಳನ್ನು ನಾಪೋಕ್ಲಿನಲ್ಲಿ ಚಿಕಿತ್ಸೆ ಮಾಡಿದ್ರು ಸಹ ಡಾಕ್ಟ್ರಿಗೆ ಹೋಗಿ ಬೆದರಿಕೆ ಆಗ್ತಾರೆ, ನೀವು ಅಷ್ಟೊತ್ತಿಗೆ ಬರಲಿಲ್ಲ ಅಂತ. ಇವರು ಬಂದರೆ ಇವರಿಗೆ ಕಾರ್ಯಕರ್ತರಿಗೆ ಇವರಿಗೆ ಏನಂದರೆ ಬಂದಾಗೆ ಆಸ್ಪತ್ರೆಯಲ್ಲಿ ಇವರ ಸ್ವಂತ ಕಾರ್ಯಕ್ಕಾಗಿ ಇವರಿಗೆ ಒಂದು ಬೆಲೆ ಕೊಡಬೇಕು, ಆ ಥರ ಇರಬೇಕು. ಮತ್ತು ಎಲ್ಲಿ ಆದರೆ ಮಣದಂಧೆ ಆಗಲಿ, ಲಾರಿಗಳಿಗೆ ಆಗಲಿ, ಮತ್ತು ಕಾಲೇಜಿನಲ್ಲಿ ಈಗ ಅಬ್ದುಲ್ ರೆಹಮಾನ್ ಹೇಳಿದಾಗೆ 307 ಕೇಸ್ ಇರುವಂಥ ಒಬ್ಬ ವ್ಯಕ್ತಿಗಳಿಗೆ
ಒಬ್ಬ SDMC ಅಧ್ಯಕ್ಷರು ಹೇಗೆ ಕೊಟ್ಟಿದ್ದೀರಿ ಅನ್ನುವಂಥದ್ದು ಬಹಳ ದುರದೃಷ್ಟಕರವಾದಂಥ ಒಂದು. ಠಾಣಾಧಿಕಾರಿ ಮಂಜುನಾಥ್ಗೆ ಮನವಿ ಸಲ್ಲಿಸುವ ಸಂದರ್ಭ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ MH ಅಬ್ದುಲ್ ರೆಹಮಾನ್, ಆರ್ಟಿಐ ಕಾರ್ಯಕರ್ತನೆಂದು ಹೇಳಿಕೊಳ್ಳುತ್ತಿರುವ ಹ್ಯಾರಿಸ್ ಜೂನಿಯರ್ ಕಾಲೇಜು, ಸೀನಿಯರ್ ಕಾಲೇಜು ಪ್ರಾಂಶುಪಾಲರಿಗೆ ಕಿರುಕುಳ ನೀಡುತ್ತಾ 10 ವರ್ಷ ಹಿಂದಿನ ಮಾಹಿತಿಯನ್ನ ಕೇಳ್ತಾ ಇದ್ದಾನೆ. 1 ವರ್ಷದ ಮಾಹಿತಿ ತೆಗೆಯಬೇಕಾದ್ರೆ 2 ವರ್ಷ ಬೇಕಾಗುತ್ತೆ. ಅಂಥದ್ರಲ್ಲಿ 10 ವರ್ಷದ ಮಾಹಿತಿಯನ್ನ ಪ್ರಾಂಶುಪಾಲರು ಹೇಗೆ ಕೊಡಲು ಸಾಧ್ಯ ಅಂತ ಪ್ರಶ್ನೆ ಮಾಡಿದರು. ಠಾಣಾಧಿಕಾರಿ ಮಂಜುನಾಥ್ ಸಾರ್ವಜನಿಕರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿ, ಮೇಲಾಧಿಕಾರಿಗಳಿಗೆ ದೂರನ್ನು ತಲುಪಿಸಲಾಗುವುದೆಂದರು. ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಚಾಳಿಯಂಡ ಅಂಬಿಕಾ ಕಾರ್ಯಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇಲಾಖೆ ಹಿರಿಯ ಅಧಿಕಾರಿಗಳ ಮಾಹಿತಿಯನ್ನು ಅವರ ಗಮನಕ್ಕೆ ತಂದು ಇದನ್ನು ಮುಂದಿನ ಮಾನ್ಯರು ಏನು ಆದೇಶ ನೀಡ್ತಾರೆ ಅದರ ಪ್ರಕಾರ ನಾನು ಕಾನೂನು ಸರ್, ವಿಚಾರ ಇಷ್ಟೇ. ನಮಗೆ ಇಲ್ಲಿ ಏನು ನಾಪೋಕಲ್ನಾಡಿಗೆ ಸಮುದಾಯ ಆರೋಗ್ಯ ಕೇಂದ್ರ ಇದೆ. ಇಲ್ಲಿಗೆ ಈ ಗುಡ್ಡಗಾಡು ಪ್ರದೇಶಕ್ಕೆ ಮೊದಲನೇದಾಗಿ ವೈದ್ಯಾಧಿಕಾರಿಗಳು ಬರೋದಕ್ಕೆ ಹಿಂದೇಟಾಗ್ತಾರೆ. ವೈದ್ಯಾಧಿಕಾರಿಗಳು ಬರೋದಕ್ಕೆ ಹಿಂದೇಟು ಆಗ್ತಿರೋ ಸಂದರ್ಭದಲ್ಲಿ ಏನು ಒಂದು 200-300 ಪೇಷಂಟ್ಗಳು ಹೋಗ್ತಾರೆ. ಆ ಪೇಷಂಟ್ಗಳನ್ನ ಅವರು ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್, ಇವನಿಗೇನು VIP ಟ್ರೀಟ್ಮೆಂಟ್ ಬೇಕು ಅಂತೇಳಿ ಅವ್ರನ್ನ ಮಾನಸಿಕ ಕಿರುಕುಳ ಕೊಟ್ಟು ಅವ್ರನ್ನ ಇಲ್ಲಿ ಏನು ನೋಡಿ ಮೊನ್ನೆ ಅದೇ ರೀತಿಯಲ್ಲಿ ಹೈಸ್ಕೂಲ್ ಪ್ರಿನ್ಸಿಪಾಲ್ ಹಾಗೂ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್, ಸೀನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ಗೆ ಅನಾವಶ್ಯಕವಾಗಿ ನಾನು RTI ಕಾರ್ಯಕರ್ತ ಅಂತ ಹೇಳ್ಬಿಟ್ಟು ನನಗೆ 10 ವರ್ಷದ ಮಾಹಿತಿ ಕೊಡಬೇಕು, 15 ವರ್ಷದ ಮಾಹಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ, ನಾವು ಕೊಡ್ತಾ ಇದ್ದಾರೆ. 1 ವರ್ಷದ ಮಾಹಿತಿ ತೆಗಿಬೇಕಾದ್ರೆ ಒಂದು 2 ವರ್ಷ ಬೇಕಾಗ್ತದೆ. ಅಂತಲ್ಲಿ 10 ವರ್ಷದ ಮಾಹಿತಿ ಮೊನ್ನೆ ಬಂದಿದೆ. ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವತಿಯಿಂದ ಜನವರಿ 17ರಂದು ಚಟ್ಟಳ್ಳಿಯಲ್ಲಿ ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣಿನ ವೈವಿಧ್ಯತೆಯ ಪ್ರದರ್ಶನ ಮತ್ತು ಚರ್ಚೆ ನಡೆಯಲಿದೆ ಎಂದು ಕೇಂದ್ರದ ಮುಖ್ಯಸ್ಥ ಹಾಗೂ ಹಿರಿಯ ವಿಜ್ಞಾನಿ ಡಾ ಎಸ್ ರಾಜೇಂದ್ರ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣಿನಲ್ಲಿರುವ ವೈವಿಧ್ಯತೆಯಿಂದ ದಾಖಲು ಮಾಡುವ ಉದ್ದೇಶದಿಂದ ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಪ್ರದರ್ಶನ ಮತ್ತು ಚರ್ಚೆ ನಡೆಯಲಿದ್ದು, ಬೆಳೆಗಾರರು ಬೀಜದಿಂದ ಬೆಳೆದಂತಹ ಸ್ಥಳೀಯ ಅಥವಾ ಸಂರಕ್ಷಿತ ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣಿನ ಮಾದರಿಗಳನ್ನು ಪ್ರದರ್ಶಿಸಬಹುದು ಎಂದು ಮಾಹಿತಿ ನೀಡಿದರು. ಕೀಟ ವಿಜ್ಞಾನಿ ಎಟಿ ರಾಣಿ ಮಾತನಾಡಿ, ಆರ್ದ್ರ ಉಷ್ಣವಲಯದ ವಾತಾವರಣದಲ್ಲಿ ಬೆಳೆದಿರುವ ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣಿನ ಮಾದರಿಗಳನ್ನು ಪ್ರದರ್ಶಿಸಬಹುದು. ಒಬ್ಬ ಬೆಳೆಗಾರ ಎಷ್ಟು ಮಾದರಿಗಳನ್ನಾದರೂ ಪ್ರದರ್ಶಿಸಬಹುದು. ಆದರೆ ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣಿನ ಮಾದರಿಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವಂತೆ ಎಚ್ಚರ ವಹಿಸಬೇಕೆಂದರು. ಮತ್ತೆ ಕೊಡಗು ಜಿಲ್ಲಾ ಒಂದು ಟೂರಿಸ್ಟ್ ಪ್ಲೇಸ್ ಇರುವುದರಿಂದ ಮತ್ತೆ ಜಾಸ್ತಿ ಎಕ್ಸಾಟಿಕ್ ಫ್ರೂಟ್ಸ್ ಡಿಮ್ಯಾಂಡ್ ಇರುವುದರಿಂದ ನಾವು ಅದರಲ್ಲಿ ವಿವಿಧ ಹಣ್ಣುಗಳು, ತರಕಾರಿಗಳು ಮತ್ತು ಹೂವಿನಲ್ಲಿ ಜಾಸ್ತಿ ರಿಸರ್ಚ್ ಮಾಡ್ತಾ ಇದ್ವಿ. ಅದರಲ್ಲಿ ಜಾಸ್ತಿ ನಾವು ತಂತ್ರಜ್ಞಾನಗಳು ಮತ್ತು ತಳಿಗಳು ಡೆವಲಪ್ ಮಾಡಿದ್ವಿ. ಇದು ಈಗ ನೋಡಿದ್ರೆ ನಾವು ಈಗ ಜನವರಿ ತಿಂಗಳಲ್ಲಿ 1940 ಜನವರಿ ತಿಂಗಳಲ್ಲಿ ಈಗ 17th ಜನವರಿಯಲ್ಲಿ ನಾವೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಅದು ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯದಲ್ಲಿ ಒಂದು ಡೈವರ್ಸಿಟಿ ಫ್ರೂಟ್ ಶೋ ಮತ್ತು ಚರ್ಚಾ ಅದರಲ್ಲಿ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಈಗ ರೈತ ಬಾಂಧವರಿಗೆ ಜಾಸ್ತಿ ಅದರಲ್ಲಿ ತಂತ್ರಜ್ಞಾನಗಳು ಏನಿದೆ ಮತ್ತು ಅದರಲ್ಲಿ ಜಾಸ್ತಿ ಡೈವರ್ಸಿಟಿ ಇದೆ, ಫ್ರೂಟ್ಸ್ ಡೈವರ್ಸಿಟಿ ಇದೆಲ್ಲ ಇದೆ. ಅದು ಒಂದು ಅವರು ಜಾಸ್ತಿ ಯೂಸ್ ಆಗುತ್ತೆ ಮತ್ತು ಅದರಲ್ಲಿ ಉನ್ನತ ಗುಣಮಟ್ಟದ ಜೀನೋಟೈಪ್ಗಳು ಸಿಗುತ್ತೆ. ಅದು ನಾವು ಹಣ್ಣು ವಿಜ್ಞಾನಿ ಡಾಕ್ಟರ್ ಮುರಳೀಧರ್ ಮಾತನಾಡಿ, ಪ್ರದರ್ಶಿಸಲ್ಪಟ್ಟ ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣುಗಳಲ್ಲಿ ಉತ್ತಮವಾದ ಮತ್ತು ವಿಶೇಷವಾದ ಗುಣಗಳನ್ನು ಹೊಂದಿರುವ 3 ಹಣ್ಣಿನ ಮಾದರಿಗಳನ್ನು ಆಯ್ಕೆ ಮಾಡಿ ಮೊದಲನೇ ಬಹುಮಾನವಾಗಿ 10,000 ರೂಪಾಯಿ, ಎರಡನೇ ಬಹುಮಾನ 7,000 ಮತ್ತು ಮೂರನೇ ಬಹುಮಾನವಾಗಿ 3,000 ರೂಪಾಯಿಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುವುದು. ಅಲ್ಲದೆ ಹಣ್ಣಿನ ಮಾದರಿಗಳನ್ನು ಪ್ರದರ್ಶಿಸಿದ ಭಾಗವಹಿಸುವಿಕೆಯ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಎಂದರು. ಚರ್ಚೆ, ಅದರ ಬಗ್ಗೆ ಚರ್ಚೆ ಅನ್ನ 12ನೇ ತಾರೀಕು ನಾವು ಸೆಮಿನಾರ್ ಎರಡು ಅದರ ಬಗ್ಗೆ ಯಾವ ಥರ ನಾವು ಬೆಳಿಬೇಕು ಏನು ಅಂತ ಕೂಡ ಮಾಹಿತಿ ಸಿಗುತ್ತೆ. ಅದಕ್ಕೆ ಎಕ್ಸ್ಪರ್ಟ್ಸ್ ಕೂಡ ನಾವು ಬೆಂಗಳೂರು ನಮ್ಮ ಭಾರತೀಯ IHR ಅಂತಿದೆ, ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಅಲ್ಲಿಂದ ಕೂಡ ವಿಜ್ಞಾನಿಗಳು ಅವತ್ತು ಬರ್ತಾರೆ. ಭಾಳಷ್ಟು ತಜ್ಞರು ಅಂದರೆ 20 ವರ್ಷ ಫ್ಯಾಷನ್ ಫುಡ್ಡಲ್ಲಿ ಕೆಲಸ ಮಾಡೋಂಥವ್ರು ಕೂಡ ಮತ್ತು ಪಪ್ಪಾಯದಲ್ಲಿ ಒಂದು ಸಾಧಾರಣ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ವಿಜ್ಞಾನಿಗಳು ಕೂಡ ಅದನ್ನ ಅಲ್ಲಿ ಬರ್ತಾರೆ. ಏನೇ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ನಾವು ಅವತ್ತು ಚರ್ಚೆ ಮಾಡಿ ಅದರ ಬಗ್ಗೆ ತಿಳ್ಕೊಬೋದು.
ಇದು ಮಾಡಲಿಕ್ಕೆ ನಾವು ಮುಖ್ಯ ಉದ್ದೇಶ ನಾನು ಹೇಳಿದೆ, ನಮ್ಮ ಕೊಡಗು ಈ ಪ್ರದೇಶಗಳಲ್ಲಿ ಬಹಳಷ್ಟು ಎಲ್ಲ ಮನೆಗಳ ಹತ್ರ ಫ್ಯಾಷನ್ ಫ್ರೂಟ್ ಮತ್ತು ಪಪಾಯ ಗಿಡಗಳನ್ನು ನಾವು ಗಮನಿಸ್ಬೋದು. ಅದೊಂದು ಮುಖ್ಯ ಉದ್ದೇಶ. ಮತ್ತು ಇನ್ನೊಂದು ಉದ್ದೇಶ ಏನಂದರೆ, ಏನು ವೈವಿಧ್ಯತೆ ಇದೆ ನಮ್ಮ ಕೊಡಗಿನಲ್ಲಿ, ಏನು ವೈವಿಧ್ಯತೆ ಇದೆ ಹಣ್ಣಿನ ಆಕಾರದಲ್ಲಾಗಿರ್ಬೋದು, ಇಲ್ಲ ಬೇರೆ ರುಚಿಯಲ್ಲಾಗಿರ್ಬೋದು. ಗೋಷ್ಠಿಯಲ್ಲಿ ಹಣ್ಣು ವಿಜ್ಞಾನಿ ನಯನ ದೀಪಕ್ ಪಾಲ್ಗೊಂಡಿದ್ದರು. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at Wood Look Furniture's Interiors, Alvisal Tower near Karnataka Bank, Koinu Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe, side box and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Woodlook Furniture and Interiors. Alvisal Tower near Karnataka Bank, Koinu Road, Madikeri. Mobile 9606-766-877. Woodlook Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೆ ಡಿಸೆಂಬರ್ 4ರಿಂದ 24ರವರೆಗೆ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ. ಚಿನ್ನೋತ್ಸವದಲ್ಲಿ ಮಹತಿ ಆಂಟಿಕ್ ಕಲೆಕ್ಷನ್, ಅಮೂಲ್ಯ ಡೈಮಂಡ್ ಆಭರಣಗಳು, ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಮುಳಿಯಾ ಜುವೆಲ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ವಿರಾಜಪೇಟೆಯ ಶಾಸಕರ ಗೃಹ ಕಚೇರಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ವತಿಯಿಂದ ತಾಲೂಕಿನ ಸುಮಾರು 230 ಕುಟುಂಬದ ಸದಸ್ಯರಿಗೆ ಉಚಿತವಾಗಿ ಗ್ಯಾಸ್ ಕಿಟ್ ವಿತರಣೆ ಮಾಡುವ ಕಾರ್ಯಕ್ರಮ ನಡೆಯಿತು. ವಿರಾಜಪೇಟೆಯ ಶ್ರೀವಾರಿ ಗ್ಯಾಸ್ ಏಜೆನ್ಸಿಯ ಮಾಲೀಕರಾದ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಸ್ಎಚ್ ಮತೀನ್, ಜಿಲ್ಲಾ ವಕ್ಫ್ ಬೋರ್ಡ್ನ ಸದಸ್ಯರಾದ ಹಾಕಿಫ್ ಮದ್ನಾ, ದಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಪಾಲ್ಗೊಂಡಿದ್ದರು. ಶಾಸಕರು ಮಾತನಾಡಿ, ಪ್ರಧಾನಮಂತ್ರಿಗಳ ಈ ಯೋಜನೆ ಅರ್ಥಪೂರ್ಣವಾಗಿದೆ. ಅವರ ಈ ಕಾರ್ಯಕ್ಕೆ ಶ್ಲಾಘಿಸಿದರು. ಫಲಾನುಭವಿಗಳು ಇದರ ಸೌಲಭ್ಯವನ್ನು ಪಡೆದುಕೊಂಡು ನಂತರ ಮರಳಿ ಗ್ಯಾಸ್ ಖಾಲಿಯಾದ ಬಳಿಕ ಗ್ಯಾಸ್ ತುಂಬಿಸಿಕೊಳ್ಳುವಂತೆ ಮನವಿ ಮಾಡಿದರು. ಉಜ್ವಲ ಯೋಜನೆ ಅಂತ ಯೋಜನೆ
ಇದನ್ನು ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮ. ಇದನ್ನು ದಯವಿಟ್ಟು ಎಲ್ಲರೂ ಸದ್ಬಳಕೆಯನ್ನು ಮಾಡಿ. ಮತ್ತು ಸಬ್ಸಿಡಿ ಕೂಡ ಇದೆ, 200 ರೂಪಾಯಿ ಸಬ್ಸಿಡಿ ಅಂತ ನಿಮಗೆ ಗ್ಯಾಸ್ ಸಿಲಿಂಡರ್ ಕೂಡ ಸಬ್ಸಿಡಿಗಳು 500ಗೆ ಸಿಗುತ್ತೆ. ಅದರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಕೂಡ ರೂಪಿಸಿದೆ. ಗೃಹಲಕ್ಷ್ಮಿ ಬರ್ತಾ ಇದೆ, ಎಲ್ಲರೂ ಬರ್ತಾ ಇದೆ. 56,000 ಮಹಿಳೆಯರಿಗೆ ಸಿಗ್ತಾ ಇದೆ ಜಿಲ್ಲಾ ಪರಿಷತ್ನಲ್ಲಿ 2,000 ರೂಪಾಯಿ ತಿಂಗಳು ಅಲ್ವಾ. ಅದರಿಂದ ಈ ಕಾರ್ಯಕ್ರಮ ಈ ರೀತಿಯಾದಂಥ ಉಚಿತವಾಗಿ ಬಡವರಿಗೆ ಸಿಗುವಂಥ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಅನ್ನಭಾಗ್ಯ ಬರ್ತಾ ಇದೆಯಲ್ಲ 5 ಕೆಜಿ ಉಚಿತವಾಗಿ. ಇವತ್ತು 50,000ಕ್ಕಿಂತ ಹೆಚ್ಚು ಮನೆಗಳಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಸಿಗ್ತದೆ. ಕರೆಂಟ್ ಇಲ್ಲ, 2,000 ರೂಪಾಯಿ ಜೇಬಲ್ಲಿ ಉಚಿತವಾಗಿ ಶಕ್ತಿ ಯೋಜನೆಯಲ್ಲಿ ಬಸ್. ಈಗ ಕೊನೆಗೆ ಬಸ್ ಬರಲಿಕ್ಕೆ ಯಾರು ಕೂಡ ಗೊತ್ತಿಲ್ಲ. ಆಮೇಲೆ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್, ಯಾರ ಮಕ್ಕಳು ವಿದ್ಯಾವಂತರಿತ್ತು, ಉದ್ಯೋಗದಲ್ಲಿ ಇರುವಂಥ ಪದವೀಧರರು ಮತ್ತು ಡಿಪ್ಲೊಮಾ ಮಾಡ್ತಾರೆ 15ನೇ ತಾರೀಕಿಂದ ಅವರಿಗೆ ನೇರವಾಗಿ 3,000 ರೂಪಾಯಿ, 1,500 ರೂಪಾಯಿ ತಿಂಗಳಿಗೆ ಸಿಗುವಂಥ ಯೋಜನೆ ಯುವಕರಿಗೆ ಕೊಡುವಂಥದ್ದು. ಇಂಥ 5 ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ಈ ಸರ್ಕಾರ ತಗೊಂಡಿದೆ. ದಯವಿಟ್ಟು ನಾವೆಲ್ಲರೂ ಕೂಡ ಇದನ್ನು ಯಾವ ಕಾರಣಕ್ಕೂ ಮರಿಬಾರದು. ಯಾಕಂದರೆ ಈ ಕಾರ್ಯಕ್ರಮಗಳು ಮುಂದುವರಿಬೇಕಾದ್ರೆ ಜನ ನಮ್ಮ ಜೊತೆ ಇದ್ದಾರೆ ಅಂತ ಹೇಳುವಂಥ ಸಂದೇಶ ಕೊಡ್ಬೋದು. ಯಾವ ಕೊಡುತ್ತೆ ಚುನಾವಣೆ ಸಂದರ್ಭದಲ್ಲಿ ಮತಗಳ ಬಳಕೆಯನ್ನು ಆಶೀರ್ವಾದ ಮಾಡ್ತಾ ಅದು ಮಾಡಿದಾಗ ಮಾತ್ರ ನಮ್ಗೆ ಶಕ್ತಿ ಸಿಗುತ್ತೆ. ನಾವು ಕೂಡ ಉಚಿತವಾದದ್ದು ಬಿಟ್ಟಿ ಭಾಗ್ಯ ಅಂತಾರೆ. ಅದು ಬಿಟ್ಟಿ ಭಾಗ್ಯ ಅಂದರೆ ಇದು ಕೂಡ ಬಿಟ್ಟಿ ಭಾಗ್ಯ. ಅದರಿಂದ ಯಾವುದನ್ನ ನಾವು ಲೇವಡಿ ಮಾಡ್ತಾರೆ. ಈ ಸರ್ಕಾರ ಮುಂದೆ ಬಂದು ಬಡವರ ಪರ ನಿಂತಾಗ ನನ್ನದೇ ಆದಂಥ ತೊಂದರೆಗಳಿದೆ. ಎಲ್ಲರ ಮಧ್ಯೆ ನಮ್ಮ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಡವರ ಪರ ಇರುವಂಥ ಸರ್ಕಾರ. ಅದರಿಂದ ನೀವು ನಾವು ನಿಮ್ಮ ಮಕ್ಕಳ ಬಡವರ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು, ಸುಗಮವಾಗಬೇಕು, ಮಹಿಳೆಯರು ಸದೃಢರಾಗಬೇಕು ಅನ್ನೋ ಕಾರ್ಯಕ್ರಮಗಳನ್ನು ಎಲ್ಲ ಮಹಿಳೆಯರ ಪರದಿಂದ ಕಾರ್ಯಕ್ರಮ ಮಾಡಿದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಂಪೂರ್ಣ ಸಹಕಾರವನ್ನು ಸರ್ಕಾರಕ್ಕೆ ಕೊಡಬೇಕು, ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತೀನಿ. ಯಾವುದೇ ಸರ್ಕಾರ ಒಳ್ಳೆಯ ಕಾರ್ಯಕ್ರಮ ಬಂದಾಗ ನಾವು ಶ್ಲಾಘನೆ ಲೇವಡಿ ಮಾಡೋದು ಭಾಳ ಸ್ವಲ್ಪ ಬೇಡ, ನಿಲ್ಲಿಸಿ ಅಂತ ಹೇಳ್ತಾ ಇದ್ದವು. ಭಾಗ್ಯಗಳ ಸ್ಕೀಮ್ಗಳನ್ನು ಮಾಡಬೇಡಿ ಅಂತ ಇದ್ರು. ಈ ರೀತಿಯಾದಂಥದ್ದನ್ನು ಕೂಡ ನೀವು ಉಳಿಸ್ಬೇಕು, ಅದಕ್ಕೆ ವ್ಯವಸ್ಥೆಯನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಭಾಳ ಒಳ್ಳೆಯದಾದಂಥ ಕಾರ್ಯಕ್ರಮವನ್ನು ತಂದಿದ್ದಾರೆ. ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರಗಳು ಕೂಡ ಸೇವೆಗಳನ್ನು ಹೇಳ್ತಾ ಇದ್ದೀವಿ ನಾನು. ಹಾಗೆ ಈ ಕಾರ್ಯಕ್ರಮದ ಬಳಕೆಯನ್ನು ಮಾಡಿಕೊಳ್ತಾರೆ. ಸಿನಿಮಾದ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವ ಉದ್ದೇಶದಿಂದ ಕುಟುಂಬದ ಸದಸ್ಯರೇ ಸೇರಿ ಕಿಲ್ಲಿಂಗ್ ಡಾಲ್ ಎಂಬ ಕಿರುಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಚಿತ್ರದ ನಿರ್ದೇಶಕ ಐಮಣಿ ಅಂಡ ಲೋಹಿತ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ವಿರಾಜಪೇಟೆಯ ಚೂರಿಯಲ್ ಎಂಬಲ್ಲಿ ಚಿತ್ರೀಕರಣ ನಡೆದಿದ್ದು ಜನವರಿ 14ರಂದು ಲೋಹಿತ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಎಂದು ಮಾಹಿತಿ ನೀಡಿದರು. ನಾವೆಲ್ಲ ಸೇರಿ ಒಂದು ಕನ್ನಡ ಕಿರುಚಿತ್ರವನ್ನು ಮಾಡಿದ್ದೀವಿ. ಈ ಕಿರುಚಿತ್ರದ ಹೆಸರು ಕಿಲ್ಲಿಂಗ್ ಡಾಲ್ ಅಂತ. ಈ ಕಿರುಚಿತ್ರದ ಒಟ್ಟು 15 ಜನ ನಟಿಸಿದ್ದೀವಿ. ಅವರ ಹೆಸರು ಈ ಕೆಳಗೆ ನಿಂತಿದೆ: ಲೋಹಿತ್, ಭವ್ಯ, ಕುಶ್ಮಿ, ಹರಿಶ್ಚಂದ್ರ, ಹೊನ್ನಮ್ಮ, ಇಂದಿರಾ, ನವೀನ್, ದೃಶ್ಯ, ಸುರೇಶ್, ರಘು, ಲೀಲಾವತಿ, ಸೀತಾ, ಸಚಿನ್, ಮೋಹನ್, ಪ್ರಕಾಶ್. ಈ ಕಿರುಚಿತ್ರವನ್ನು ನಾನೇ ನಿರ್ದೇಶನ ಮತ್ತು ನಿರ್ಮಾಣವನ್ನು ಮಾಡಿದ್ದೇನೆ. ಸುಮಾರು 8 ದಿನಗಳ ಕಾಲ ಚಿತ್ರೀಕರಿಸಲಾಗಿದೆ. ಈ ಕಿರುಚಿತ್ರಕ್ಕೆ ಸುಮಾರು 90 ರಿಂದ 1 ಲಕ್ಷದವರೆಗೆ ಖರ್ಚು ಮಾಡಲಾಗಿದೆ. ಈ ಚಿತ್ರದ ವಿಶೇಷತೆ ಏನಂದರೆ, ಈ ಕಿರುಚಿತ್ರವನ್ನು ಕೊಡಗಿನಲ್ಲೇ ಚಿತ್ರೀಕರಿಸಲಾಗಿದೆ. ವಿರಾಜಪೇಟೆ ಸಮೀಪದ ಚೂರಿಯಾಲ್ ಎಂಬುದೇ ಚಿತ್ರೀಕರಿಸಲಾಗಿದೆ. ಈ ಚಿತ್ರವನ್ನು ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡುವ ಉದ್ದೇಶದಿಂದ ಮಾಡಲಾಗಿದೆ. ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇದೆ ಇದರಲ್ಲಿ. ಈ ಚಿತ್ರದ ಸಾರಾಂಶ ಹೇಳೋದಾದರೆ, ಒಂದು ಮಧ್ಯಮ ವರ್ಗದ ಹುಡುಗನ ಕಥೆ. ನೋಡೋಕ್ಕೆ ಅವನು ಸ್ವಲ್ಪ ಸ್ಲಿಮ್ ಆಗಿ ಮತ್ತು ತೆಳ್ಳಗಿರ್ತಾನೆ. ಅವನನ್ನು ಯಾವ ಹುಡುಗಿಯೂ ಇಷ್ಟಪಡೋದಿಲ್ಲ. ಇದರಿಂದ ಅವನ ಮನನೊಂದು ಅವನು ತೆಗೆದುಕೊಳ್ಳುವಂಥ ತಪ್ಪು ನಿರ್ಧಾರಗಳು, ಅದರಿಂದ ಸಮಾಜದ
ಸಮಾಜದ ಮೇಲೆ ಆಗುವಂಥ ಪರಿಣಾಮವನ್ನು ಕಿರುಚಿತ್ರದಲ್ಲಿ ಚಿತ್ರೀಕರಿಸಲಾಗಿದೆ. ಈ ಚಿತ್ರದ ವಿಶೇಷತೆ ಏನಂತಂದರೆ ಇದರಲ್ಲಿ ನಟಿಸಿರುವವರೆಲ್ಲ ನಮ್ಮ ಕುಟುಂಬದ ಸದಸ್ಯರೇ, ಯಾರು ಹೊರಗಿನವರು ಇಲ್ಲ, ಯಾರಿಗೂ ನಟನೆ ಬಗ್ಗೆ ಸ್ವಲ್ಪ ಅನುಭವ ಇಲ್ಲ, ಆದರೂ ಎಲ್ಲರೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಈಗ ಕಿರುಚಿತ್ರ ನಡೆಸುವವನ ಅವಳ ಅಮ್ಮ. ಅವನಿಗೆ ಮೊದಲಿಂದ ಚಿಕ್ಕ ವಯಸ್ಸಿನಿಂದಲೇ ಫಿಲಮ್ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕಾಗಿ ಅವನು ಟ್ರೈ ಮಾಡಿ ಈಗ ಒಂದು ಕಿರುಚಿತ್ರವನ್ನು ಪ್ರಯತ್ನಿಸಿದ್ದಾನೆ. ಅದು ನಮ್ಮ ಫ್ಯಾಮಿಲಿಯವರನ್ನೇ ಸೇರಿಸಿಕೊಂಡು ನಡೆಸಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅವನಿಗೆ. ಹಾಗೆ ಕಷ್ಟಪಟ್ಟು ಒಂದು ಫಿಲಮ್ ನಡೆಸ್ತಾ ಇದ್ದಾನೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಂತ ನಾವು ಹೇಳ್ಕೊಳ್ತೀವಿ. ಗೋಷ್ಠಿಯಲ್ಲಿ ಐಮಣಿ ಅಂಡ ಭವ್ಯ, ಪೊನ್ನಮ್ಮ, ಹರಿಶ್ಚಂದ್ರ, ಸುರೇಶ್, ರಘು ಪಾಲ್ಗೊಂಡಿದ್ರು. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಗಣರಾಜ್ಯೋತ್ಸವ ಅಂಗವಾಗಿ ಅಮಿಟಿ ಯುನೈಟೆಡ್ ಎಫ್ಸಿ ವತಿಯಿಂದ ಜನವರಿ 26ರಿಂದ 28ರವರೆಗೆ ಸುಂಟಿಕೊಪ್ಪದ ಗದ್ದೆಹಳ್ಳದಲ್ಲಿ
5+2 ಆಟಗಾರರ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದು ಸಂಘದ ಸದಸ್ಯ ಎಸ್ಎ ಸತ್ತಾರಿಚ್ಚ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಂಟಿಕೊಪ್ಪದ ಗದ್ದೆಹಳ್ಳದ ಸೈಟ್ ಮೈದಾನದಲ್ಲಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಪಂದ್ಯಾವಳಿ ನಡೆಯಲಿದ್ದು, ಆಸಕ್ತ ತಂಡಗಳು ಮೈದಾನ ಶುಲ್ಕ ನೀಡಿ ತಂಡಗಳ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು. ಪಂದ್ಯಾವಳಿಯ ಸಲುವಾಗಿ ಜನವರಿ 26ರಂದು ಸುಂಟಿಕೊಪ್ಪದ ನುಜುಂಬ ನೂರಿಯಾ ಮದ್ರಸಾ ಹಾಲ್ನಲ್ಲಿ ರಕ್ತದಾನ ಶಿಬಿರವೊಂದ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕ್ರೀಡಾಕೂಟದ ಉಸ್ತುವಾರಿ ಎಂಎ ನೌಫಲ್ ಮಾತನಾಡಿ, ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವ ಸಲುವಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು 40 ತಂಡಗಳಿಂದ ನಿರೀಕ್ಷೆ ಮಾಡಲಾಗಿದೆ ಎಂದರು. ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 66,666 ರೂಪಾಯಿ ನಗದು ಮತ್ತು ಆಕರ್ಷಕ ರೋಸ್ವುಡ್ನಿಂದ ತಯಾರಿಸಿದ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 33,333 ನಗದು ಮತ್ತು ಆಕರ್ಷಕ ರೋಸ್ವುಡ್ನಿಂದ ತಯಾರಿಸಿದ ಆಕರ್ಷಕ ಟ್ರೋಫಿ ಬಹುಮಾನಗಳನ್ನು ನೀಡಲಾಗುತ್ತೆ ಎಂದರು. ಹೊನಲು ಬೆಳಕಿನ ಕಾಲ್ಚೆಂಡು ಪಂದ್ಯಾಟ 5+2 ರಾಜ್ಯ ಮಟ್ಟದ ಕಾಲ್ಚೆಂಡು ಪಂದ್ಯಾಟ ಇದೇ ತಾರೀಕು ಜನವರಿ 26, 27, 28ರಂದು ನಡೆಯಲಿದ್ದು, ನಮ್ಮ ಕೊಡಗು ಜಿಲ್ಲೆಯ ಸರ್ವ ಜನರನ್ನು ಕೂಡ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಸರ್ವ ಮಾಧ್ಯಮದವರನ್ನು ಕೂಡ ನಾವು ವೆಲ್ಕಮ್ ಮಾಡ್ತಿದ್ದೀವಿ. 28ರಂದು ಜನವರಿ ದಿನ ಭಾನುವಾರ ದಿನ ರಕ್ತದಾನ ಶಿಬಿರ ಹಾಗೂ 50 ಸದಸ್ಯರ ರಕ್ತದಾನ ಶಿಬಿರವನ್ನು ಪಾಲ್ಗೊಂಡಿದ್ದು, ಹೇಳಿದ್ರೆ ಜಾತಿ ಧರ್ಮ ಇದರಲ್ಲಿ ಇಲ್ಲ. ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತ ನಾವೆಲ್ಲರೂ ಸೇರಿ ನಮ್ಮ ಊರಿನ ಒಂದು ಸೌಹಾರ್ದತೆಯ ಸಂದೇಶವನ್ನು ಸಾರ್ವಜನಿಕರಿಗೆ ಮುಟ್ಟಿಸಬೇಕು ಅಂತೇಳಿ ನಾವೆಲ್ಲರೂ ಗುರಿ. ಹೀಗಿರುವಾಗ ಕಾಲ್ಚೆಂಡು ಪಂದ್ಯಾಟದಲ್ಲಿ ಬರತಕ್ಕಂತಹ ಲಾಭ ನಷ್ಟಗಳನ್ನು ಅಳೆದು ತೋಗಿ ಬಂದಿರತಕ್ಕಂತಹ ಲಾಭಾಂಶವನ್ನು ನಿಮಗೆ ಗೊತ್ತಿರಬಹುದು. ಕಳೆದ ವರ್ಷ ನಡೆದಿರತಕ್ಕಂತಹ ಒಂದು ಲಾಭಾಂಶವನ್ನು ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಾವು ಅದನ್ನು ಉಪಯೋಗಿಸಿದ್ವಿ. ಹಾಗೆಯೇ ಮುಂಬರುವ ಕಳೆದ ವರ್ಷದಲ್ಲಿ 2022ರಲ್ಲಿ ನಡೆದಿರತಕ್ಕಂತಹ ಒಂದು ಪಂದ್ಯಾಟದಲ್ಲಿ ರನ್ನರ್ ಅಪ್ ಆಗಿರತಕ್ಕಂತಹ ಮೋನು ನೇತೃತ್ವದ ಆಮಿಟಿ ತಂಡ ತಮ್ಮಲ್ಲಿ ಬಂದಿರತಕ್ಕಂತಹ ಒಂದು 50,000 ಹಣವನ್ನು ನಮ್ಮ ಸಂಟಿಕೊಪ್ಪದ ಶಿವಕುಮಾರ್ ಅವರಿಗೆ ನೀಡಿರುವುದು ಭಾರಿ ಒಂದು ನಾವು ವೈಯಕ್ತಿಕವಾಗಿ ಕೂಡ ನಾನು ಈ ಒಂದು ಆಮಿಟಿ ಸಂಘಕ್ಕೆ ಒಂದು ಶ್ಲಾಘನೆ ವ್ಯಕ್ತಪಡಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಅತಿ ಹೆಚ್ಚು ಕ್ರೀಡಾಪಟುಗಳನ್ನು ಹೊಂದಿಕೊಂಡಿರತಕ್ಕಂತಹ ನಮ್ಮ ತವರಿನ ಗೆದ್ದೆಹಳ್ಳ ಆಮಿಟಿ FC. ಗೋಷ್ಠಿಯಲ್ಲಿ ಕೂರ್ಗ್ ಬ್ಲಡ್ ಫೌಂಡೇಶನ್ ಸದಸ್ಯ ಎಂಬಿ ಅಬ್ಬಾಸ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳ ಜೀವನ ಮಹತ್ವವಾದದ್ದು. ಮಾದಕ ವಸ್ತುಗಳನ್ನು ದೂರ ಮಾಡಿ ಮುಂದಿನ ಭವಿಷ್ಯದ ಕಡೆಗೆ ಗಮನ ಹರಿಸುವ ಮೂಲಕ ಶ್ರದ್ಧೆಯಿಂದ ಗುರಿ ಮುಟ್ಟುವಂತಾಗಬೇಕೆಂದು ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದ್ದಾರೆ. ವಿರಾಜಪೇಟೆ ಬಳಿಯ ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಆಯೋಜಿಸಲಾಗಿದ್ದ 2023-24ನೇ ಸಾಲಿನ ವಿದ್ಯಾರ್ಥಿ ಸಂಘ ಉದ್ಘಾಟನೆ ಮತ್ತು ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸ್ವಾಗತಿಸುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ವಿದ್ಯಾರ್ಥಿಗಳು ವೈದ್ಯರಾಗುವವರು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಕಟ್ಟಕಡೆಯ ಜನರಿಗೂ ಲಭ್ಯವಾಗುವಂತಹ ವ್ಯಕ್ತಿಯಾಗಿ ಕರ್ತವ್ಯದೊಂದಿಗೆ ಬಡಜನರ ಸೇವೆಯೇ ಮುಖ್ಯ ಸಹಕಾರಿಯಾಗಬೇಕು. ಕೊಡಗು ದಂತ ವೈದ್ಯಕೀಯ ಕಾಲೇಜು ತನ್ನ ಅತ್ಯುತ್ತಮ ಸೌಲಭ್ಯಗಳ ಮೂಲಕ ಸಮಾಜಕ್ಕೆ ಉತ್ತಮ ದಂತ ಸೇವೆಯನ್ನು ನೀಡುತ್ತಾ ಇರುವುದು ಶ್ಲಾಘನೀಯವೆಂದರು. So then I was an Indian corporate law service. I was there for 1 year. So life was so boring. So I had to sit in the office for a whole day. So some auditors will come and corporate people will come. They will speak in crowds. Like it is not so interesting. So then I decided that this is not going to work out for me. I can't sit in this office for a whole day. So I want to know. So I want unscheduled schedules. So I decided yes, I have to get into this thing. So I wrote and I got into IPS. So IPS job is something like unique. It's unscheduled is our schedule. So I cannot commit. Today I will come by 4 o'clock. I am not sure. So I always have ifs and buts. So if everything goes right, I will come. So whoever comes and asks for this kind of like things, I always say, in my statement always it used to be ifs and buts are more.
So it's a generally police culture. ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸುನಿಲ್ ಮುದ್ದಯ್ಯ ಉತ್ತಮ ನಾಯಕತ್ವ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಸ್ಪರ್ಧಾ ಚಟುವಟಿಕೆಗಳಿಗೆ ಒತ್ತು ನೀಡುವಂತಹ ವೇದಿಕೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದರು. ಪ್ರೊಫೆಸರ್ ಡಾಕ್ಟರ್ ಅನ್ಮೋಲ್ ಕಾಲ್ಲಾ ಅವರು ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಸಿ ಪೊನ್ನಪ್ಪ ಅವರು 2023-24ನೇ ಸಾಲಿನ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಡಾಕ್ಟರ್ ಶ್ರಯನ ನಾಣಯ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. We will diligently execute our duties to the best of our ability and uphold, promote and support the ideas, activities and constitution of the Cook Institute of Dental Sciences. We will serve as positive role models ಐಟಕ್ ವತಿಯಿಂದ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧಿಸಲು ದುಡಿಯುವ ಜನಸಮುದಾಯದ ಸಮಸ್ಯೆಗಳನ್ನು ಪರಿಹರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ಮತ್ತು ಕಾರ್ಮಿಕರ ಕನಿಷ್ಠ ವೇತನ ಜಾರಿ ಮಾಡುವಂತೆ ಹಾಗೂ ಗೌರವಧನದ ಹೆಚ್ಚಳಕ್ಕಾಗಿ ಬಿಸಿಯೂಟ, ಅಂಗನವಾಡಿ, ಆಶಾ, ಕೈಗಾರಿಕಾ, ಕಟ್ಟಡ, ಸಾರಿಗೆ, ಬಿಡಿ, ಪ್ಲಾಂಟೇಶನ್, ಬ್ಯಾಂಕ್, ವಿಮಾ, ಗಣಿ ಕಾರ್ಮಿಕರಿಂದ ಮುಂದಿನ ತಿಂಗಳ ಫೆಬ್ರವರಿ 1ರಂದು ಬೃಹತ್ ಪ್ರತಿಭಟನೆ ಮತ್ತು ಬಹಿರಂಗ ಅಧಿವೇಶನ, ಬಜೆಟ್ ಪೂರ್ವ ಜನಾಗ್ರಹ ಬೆಳಿಗ್ಗೆ 10:30ಕ್ಕೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ನಡೆಯಲಿದೆ. ಕೊಡಗು ಜಿಲ್ಲೆಯಿಂದ ಸುಮಾರು 40,000 ಮಂದಿ ಪಾಲ್ಗೊಳ್ಳುತ್ತಾರೆ ಅಂತ ಅಖಿಲ ಭಾರತ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷ ಕೆ ಗುಣಶೇಖರ್ ಮಾಹಿತಿಯನ್ನ ನೀಡಿದರು. ಐಟಕ್ನ ಬಿ ಅಮ್ಜದ್ ಮಾತನಾಡಿ, ಪ್ರತಿ ಕುಟುಂಬ ಒಂದಕ್ಕೆ ತಿಂಗಳಿಗೆ 31,500 ರೂಪಾಯಿ ವೆಚ್ಚದ ಅವಶ್ಯಕತೆ ಇದೆ. ರಾಜ್ಯ ಸರ್ಕಾರ ಕೂಡಲೇ ಕನಿಷ್ಠ ವೇತನ ಜಾರಿಗೊಳಿಸಬೇಕು. ಕೇಂದ್ರ ಸರ್ಕಾರ ಕೆಲಸದ ಸಮಯವನ್ನ 8 ಗಂಟೆಯಿಂದ 12 ಗಂಟೆಗೆ ಏರಿಸಿದ್ದು ಇದು ಸರಿಯಲ್ಲ. ಅದನ್ನ ಮತ್ತೆ 8 ಗಂಟೆಗೆ ಇಳಿಸಬೇಕೆಂದು ತಿಳಿಸಿದರು. ಗೋಷ್ಠಿಯಲ್ಲಿ ದಲಿತ ಹಕ್ಕುಗಳ ಆಂದೋಲನ ಸಮಿತಿಯ ರಾಜ್ಯ ಸಂಚಾಲಕ ರಮೇಶ್ ಮಾಯಂಬಡಿ, ರಾಜ್ಯ ಸಮಿತಿ ಸದಸ್ಯರಾದ ದರ್ಶನ್ ರಾಜ್, ಮೋಹನ್ ಪಾಲ್ಗೊಂಡಿದ್ದರು. ನನ್ನ ಹೆಸರು ಬಿ ಅಮ್ಜದ್ ಅಂತ ಹೇಳಿ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ. ನನ್ನ ಹೆಸರು ಕೆ ಗುಣಶೇಖರ್ ಅಂತೇಳಿ, ನಾನು ಕೂಡ ಒನ್ ಆಫ್ ದಿ AITUC ವೈಸ್ ಪ್ರೆಸಿಡೆಂಟ್, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕರ್ನಾಟಕ ರಾಜ್ಯ. ರಮೇಶ್ ಮಾಯಂಬಡಿ, ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ನ ರಾಜ್ಯ ಸಮಿತಿ ಸದಸ್ಯರಾಗಿದ್ದೆ. ಮಣಿ ಕೊಡಗು ಜಿಲ್ಲೆ ವೈಸ್ ಪ್ರೆಸಿಡೆಂಟ್ AITUC. ನನ್ನ ಹೆಸರು ಧರ್ಮರಾಜ್ ಅಂತೇಳಿ, ನಾನು ಯುನೈಟೆಡ್ ಪ್ಲಾಂಟೇಶನ್ ವರ್ಕರ್ಸ್ ಯೂನಿಯನ್ನ ಡೆಪ್ಯೂಟಿ ಜನರಲ್ ಸೆಕ್ರೆಟರಿ. ಎಷ್ಟು ನಿರುದ್ಯೋಗ ತಾಂಡವಾಡ್ತಾ ಇದೆ, ರೈತರಿಗೆ ಒಂದು ಸಪೋರ್ಟಿಂಗ್ ಪ್ರೈಸ್ ಕೊಡಬೇಕು, ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂಥ ವಿಚಾರ ಏನಿತ್ತು ಅದು ಜಾರಿ ಆಗ್ತಾ ಇಲ್ಲ. ನಿರುದ್ಯೋಗ ಸಮಸ್ಯೆನೂ ಕೂಡ ಅದು ಜಾರಿ ಆಗ್ತಾ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಈ ಸರ್ಕಾರ ಇನ್ನು ಮುಂದುವರೆದಿದ್ದೇ ಆದರೆ ಬಹುಶಃ ದೇಶ ಮತ್ತಷ್ಟು ದಿವಾಳಿಯಡೆಗೆ ಹೋಗುತ್ತೆ. ಬರೀ ಭಾವನಾತ್ಮಕ ರಾಜಕಾರಣ ಮೇಲ್ಗೈಯಾಗಿ ಜನ ಇವತ್ತು ಕೇವಲ ಭಾವನೆಗಳ ತೊಳಲಾಟದಲ್ಲೇ ತಮ್ಮ ಬದುಕನ್ನು ಇವತ್ತು ಕಳ್ಕೊಳ್ತಕ್ಕಂಥ ದಯನೀಯ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಮನಗಂಡಿರ್ತಕ್ಕಂತಹ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಈ ದೇಶದ ಪ್ರಥಮ ಕಾರ್ಮಿಕ ಸಂಘಟನೆ AITUC, ಇಡೀ ದೇಶಾದ್ಯಂತ ಒಂದು ಜನಾಂದೋಲನವನ್ನು ನಡೆಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದೆ. ಅದರ ಭಾಗವಾಗಿ ಫೆಬ್ರವರಿ 1ನೇ ತಾರೀಕಿಗೆ ಈ ಕೇಂದ್ರ ಸರ್ಕಾರದ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿರೋಧ ಒಡ್ಡಲು ಮತ್ತೆ ಇದೀಗ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಬದಲಾವಣೆ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ.
ಆ ಬದಲಾವಣೆ ಮಾಡಿದ ಕಾನೂನುಗಳನ್ನು 8 ಗಂಟೆ ಕೆಲಸವನ್ನು 12 ಗಂಟೆಗೆ ಹೆಚ್ಚಳ ಮಾಡಿದ್ದಾರೆ. ಕೈಗಾರಿಕವಾದ ಕಾನೂನುಗಳಲ್ಲಿ 100 ಜನ ಇರುವುದನ್ನು 300 ಜನಕ್ಕೆ ಮಾಡಿದ್ದಾರೆ. ಕಾಂಟ್ರಾಕ್ಟ್ ಲೇಬರ್ ಅವ್ರನ್ನ 10 ಜನ ಇರುವುದನ್ನು ಇವರು 40 ಜನಕ್ಕೆ ಮಾಡಿದ್ದಾರೆ. ಈ ಥರ ಜನವಿರೋಧಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತಗೊಂಡು ಬಂದಿದ್ದಾರೆ. ಇದು ಸರಿ ಇಲ್ಲ ಅಂತೇಳಿ BJP ಸರ್ಕಾರ ಅಂತ ಮಾತಾಡುವಾಗ ಅವರು ಅದನ್ನು ಆದೇಶನ ಮಾಡಲೇಬೇಕು ಅಂತ ಹೇಳಿ ಹೊರಟು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ನಾವು ಹಿಂದಕ್ಕೆ ಪಡಿಬೇಕು ಅಂತ ಹೇಳುವಾಗ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ತನಕ ಆ ಕಾನೂನುಗಳನ್ನು ವಾಪಸ್ ತಗೊಂಡಿಲ್ಲ, ಜಾರಿಯಲ್ಲಿ ಆಗ್ತಾ ಇದೆ. ಇನ್ನೊಂದು ಇವತ್ತು ಏನು ಕಾರ್ಮಿಕರುಗಳಿದ್ದಾರೆ, ಕಾರ್ಮಿಕರುಗಳಿಗೆ ಇವತ್ತು ತೋಟದಲ್ಲಿ ಕೆಲಸ ಮಾಡ್ತಾರೆ, ತೋಟದಲ್ಲಿ ನಿವೃತ್ತಿಯಾಗಿ ಬಂದ ಮೇಲೆ ಅವರಿಗೆ ಇವತ್ತು ಯಾವುದೇ ಒಂದು ಮನೆ ವ್ಯವಸ್ಥೆಗಳು ಇಲ್ಲ. ಅದು